ಇಟ್ಟು ಸುಂದರವಾದಂತಹ ಸಮಯ ದೇವರು ನಮಗೆ ದಾನವಾಗಿ ಕೊಟ್ಟಂತಹ ಸಮಯವಾಗಿದೆ. ಪ್ರತಿದಿನ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಂತಹ ಸಮಯವಾಗಿದೆ. ಅದರಿಂದ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ನಾವೆಲ್ಲ ದೇವರ ಮಕ್ಕಳು, ದೇವರ ಪ್ರೀತಿಗೆ ಪಾತ್ರರು. ಯಾಕೆಂದರೆ ದೇವರು ನಮ್ಮೊಡನೆ ಇದ್ದಾರೆ, ದೇವರು ನಮ್ಮೆಲ್ಲರೊಡನೆ ಇದ್ದಾರೆ, ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ. ಆ ದೇವರ ಪ್ರೀತಿ ಅಮೂಲ್ಯವಾದುದು, ಆ ದೇವರ ಪ್ರೀತಿ ಅತಿಶಯವಾದುದು. ಆ ದೇವರ ಪ್ರೀತಿಯ ಕಾರಂಜಿಯಲ್ಲಿ ನಾವು ತುಂಬಿಕೊಳ್ಳುವಾಗ, ಮುಳುಗಿ ಹೋಗುವಾಗ ನಾವು ಈ ಲೋಕವನ್ನು ಮರೆತು ಬಿಡುತ್ತೇವೆ. ಪ್ರಿಯರೇ, ಪರಿಶುದ್ಧರು 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 ಎಂದು ಸರ್ವೇಶ್ವರ ಸ್ವಾಮಿಯನ್ನು ನಾವು ಆರಾಧಿಸುತ್ತೇವೆ. ಆ ಪರಿಶುದ್ಧ ದೇವರ ಪ್ರೀತಿ ನಮ್ಮೆಲ್ಲರನ್ನ ಆವರಿಸಿಕೊಳ್ಳುತ್ತದೆ. ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ನಾವು ದೇವರೊಂದಿಗಿದ್ದೇವೆ. ಆ ದೇವರ ಪ್ರೀತಿ ನಮ್ಮೊಂದಿಗಿದೆ. ಅದಕ್ಕೆ ಕಾವ್ಯಗಾರ ಹೀಗೆ ಹೇಳುತ್ತಾನೆ, ನಿಮ್ಮೊಡನೆ ನಾನಿರುವುದೇ, ನಿಮ್ಮೊಡನೆ ನಾನಿರುವುದೇ, ಹೃದಯದ ಆಸೆಯ, ನಿನ್ನ ಚಿತ್ತ ಅರಿವುದೇ, ಹೃದಯದ ದಾಹವಯ್ಯ, ನಿನ್ನೊಡನೆ ನಾನಿರುವುದೇ, ಹೃದಯದ ಆಸೆಯ, ನಿಶ್ಚಿತ ಅರಿವುದೇ, ಆತ್ಮದ ದಾವಯ್ಯ. ಯೇಸಯ್ಯ ನಿಮ್ಮನ್ನೇ ನಾ, ಯೇಸಯ್ಯ ನಿಮ್ಮನ್ನೇ ನಾ ಹುಡುಕಿನ ಬಂದಿರುವೆ, ಹುಡುಕಿನ ಬಂದಿರುವೆ. ಹೌದು ಪ್ರಿಯರೇ, ಆ ಪ್ರಭುವಿನೊಡನೆ ವಾಸ ಮಾಡುವುದು ಅತಿ ಶ್ರೇಷ್ಠವಾದದ್ದು. ಕೀರ್ತನೆಗಾರ ಹೇಳುತ್ತಾನೆ, ಕೀರ್ತನೆಗಾರನ ನಾನು ಧ್ಯಾನಿಸಬೇಕಾದ್ರೆ ಕೀರ್ತನೆಗಾರ ಹೇಳುತ್ತಾನೆ, ಮನುಷ್ಯನ ದೃಷ್ಟಿಯಲ್ಲಿ 1000 ವರ್ಷಗಳು, ದೇವರ ದೃಷ್ಟಿಯಲ್ಲಿ ಕೇವಲ ಗತಿಸಿ ಹೋಗುವ 12 ಗಂಟೆಗಳು ಮಾತ್ರ. ನೋಡಿ, ಮನುಷ್ಯ ನಮ್ಮ ದೃಷ್ಟಿಯಲ್ಲಿ 1000 ವರ್ಷ, 1 ವರ್ಷ, 1000 ವರ್ಷ 1 ದಿನ. ದೇವರ ದೃಷ್ಟಿಯಲ್ಲಿ ಅದು ಕಳೆದು ಹೋದ ರಾತ್ರಿ ಮಾತ್ರ. ಅಂದ್ರೆ ನಾವು ದೇವರ ಮುಂದೆ ಈ ಲೋಕದಲ್ಲಿ ಜೀವಿಸುವಂತದ್ದು ಕೇವಲ ಕ್ಷಣಿಕ ಮಾತ್ರ. ಒಂದು ದಿನ ನಾನು ಕುಳಿತು ಬರೆಯುತ್ತಾ ಇದ್ದೆ. ಈ ವಾಕ್ಯವನ್ನ ಚಿಂತಿಸಿ ನಾನು ಬರೀತಾ ಇರಬೇಕಾದ್ರೆ ನಾನು ನೋಡಿದೆ, ಸಾಕಷ್ಟು ಲೆಕ್ಕಾಚಾರ ಮಾಡಿದೆ, ಕ್ಯಾಲ್ಕುಲೇಟ್ ಇಟ್ಕೊಂಡು ಸಾಕಷ್ಟು ನಾನು ಲೆಕ್ಕಾಚಾರ ಮಾಡಿದೆ. ಅಲ್ಲ, ದೇವರ ದೃಷ್ಟಿಯಲ್ಲಿ ಒಂದು ರಾತ್ರಿ ಮಲಗಿ ಹೇಳುವಂತ 12 ಗಂಟೆಗಳ ಕಾಲ ಮನುಷ್ಯನ ದೃಷ್ಟಿಯಲ್ಲಿ 1000 ವರ್ಷ ಎಂಬುದಾಗಿ. ಆಗ ನಾನು ಕಳೆದು ಕೂಡಿಸಿ ಗುಣಾಕಾರ ಮಾಡಿ ಎಲ್ಲ ನೋಡಿ ಬರುವಾಗ ನನಗೆ ಸಿಕ್ಕಿದ್ದು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿ ಈ ಲೋಕದಲ್ಲಿ ಜೀವಿಸುವುದು ಕೇವಲ 5 ರಿಂದ 6 ಸೆಕೆಂಡ್ ಮಾತ್ರ. ಕೇವಲ 5 ರಿಂದ 6 ಸೆಕೆಂಡ್ಗಳು ಮಾತ್ರ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ, ನೀರಿನ ಮೇಲಿನ ಗುಳ್ಳೆ. ಅದರಿಂದ
ನಾವು ಈ ಲೋಕದಲ್ಲಿ ಎಣಿಸ್ತೇವೆ, ಅಯ್ಯೋ ಎಷ್ಟು ವರ್ಷ ಜೀವಿಸ್ಬೇಕಪ್ಪ, ಇನ್ನೆಷ್ಟು ವರ್ಷ ನಾವು ಸಹಿಸ್ಬೇಕಪ್ಪ ಎಂಬುದಾಗಿ. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಜೀವಿಸುವುದು 1, 2, 3, 4, 5 ಇಷ್ಟೇ. ಸಿಸ್ಟರ್ ಲೀನಾ, ನಿಮಗೆ ಎಷ್ಟು ಪ್ರಾಯ ಈಗ? ಎಷ್ಟು ಪ್ರಾಯ? ಹೇಳೋದಿಲ್ಲ ಬ್ರದರ್ ಅಂತ ಹೇಳ್ತೀರಾ? ಓಕೆ, ತೊಂದರೆ ಇಲ್ಲ. ಕ್ರೂಸ್ ಬ್ರದರ್ ಎಷ್ಟು ಪ್ರಾಯ ನಿಮಗೆ? 62. ಕ್ರೂಸ್ ಬ್ರದರ್ ಎಷ್ಟು ಕಾಲ ಇರ್ತಾರೆ ಅಂದ್ರೆ 1, 2, 3, 4, 5, 6 ಮುಗ್ದೋಯ್ತು. ಇಷ್ಟೇ ದೇವರ ದೃಷ್ಟಿಯಲ್ಲಿ ನಾವು ಜೀವಿಸೋದು ಇಷ್ಟೇನೆ, ಹೆಚ್ಚಾಗಿ ಜೀವಿಸುವುದಿಲ್ಲ. ಅದರಿಂದ ಈ ಚಿಕ್ಕ ಸೆಕೆಂಡ್ ಅಲ್ಲಿ ಜೀವಿಸುವಂತಹ ನಾವು ನಮ್ಮ ಜೀವಿತವನ್ನ ಪರಿವರ್ತಿಸಿಕೊಳ್ಳಬೇಕು. ನಾಳಿನ ದಿನವನ್ನು ನೋಡಿ ನಾವು ಚಿಂತಿಸಬೇಕು. ನಾನು ಇಂದು ಹೇಗೆ ಜೀವಿಸುತ್ತಾ ಇದ್ದೇನೆ ಎಂಬುದಲ್ಲ, ನಾಳೆ ನಾನು ಹೇಗೆ ಜೀವಿಸಬೇಕು, ದೇವರ ಮುಂದೆ ನಾನು ಹೇಗೆ ಜೀವಿಸಬೇಕು ಎಂಬುದನ್ನು ನಾನು ಅರಿತುಕೊಳ್ಳಬೇಕು. ನನ್ನ ಪಾಪಗಳನ್ನ ಪ್ರಭುವಿಗೆ ಸಮರ್ಪಿಸಿಕೊಳ್ಳಬೇಕು. ಹೌದು ಪ್ರಿಯರೇ, ಏಕೆಂದರೆ ದೇವರು ನಮ್ಮನ್ನು ಸದಾ ಮುನ್ನಡೆಸುವಂತ ದೇವರಾಗಿದ್ದಾರೆ. ಆ ದೇವರನ್ನು ನಾವು ಆರಾಧಿಸಬೇಕು. ಆ ದೇವರನ್ನು ನಾವು ಸ್ತುತಿಸಿ ಮಹಿಮೆ ಪಡಿಸಬೇಕು. ನಾವು ಆ ದೇವರನ್ನ ಘನಪಡಿಸಬೇಕು. ನೋಡಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ಎಲ್ಲರೂ ಪ್ರಾರ್ಥಿಸುವುದಕ್ಕಾಗಿ, ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ ನಾವು ಒಂದಾಗಿ ಸೇರಿದ್ದೇವೆ. ಹೀಗಿರುವಾಗ ಆ 1 ನಿಮಿಷ ಕಣ್ಣುಗಳನ್ನು ಮುಚ್ಚುತ್ತಾ ಆ ಪ್ರಭುವನ್ನು ಸ್ಮರಿಸೋಣ. ಆ ಪ್ರಭುವಿನ ನಾಮಸ್ಮರಣೆಯನ್ನು ನಾವು ಮಾಡೋಣವೇ ಒಂದು ಕ್ಷಣ. ನಿಮ್ಮೊಡನೆ ನಾನಿರುವುದೇ ಹೃದಯದ ಆಸೆಯ, ನಿಂಚಿತ್ತ ಅರಿವುದೇ ಹೃದಯದ ದಾವಯ್ಯ. ನಿನ್ನೊಡನೆ ನಾನಿರುವುದೇ ಹೃದಯದ ಆಸೆಯ, ನಿಂಚಿತ್ತ ಅರಿವುದೇ ಆತ್ಮದ ದಾವಯ್ಯ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. యేసయ్ಯ ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. ಆ ಪ್ರಭುವಿನ ಮುಂದೆ ನಮ್ಮನ್ನು ನಾವು ನಿಲ್ಲಿಸಿದ್ದೇವೆ. ನಮಗಾಗಿ 3 ಮೊಳೆಗಳಲ್ಲಿ ನೇತಾಡುತ್ತಿರುವಂತಹ ಪ್ರಭು ಯೇಸು, ನನಗಾಗಿ ನಿಮಗಾಗಿ ಈ ಶಿಲುಬೆಯಲ್ಲಿ ತೂಗಿ ನಿಂತಹ ಪ್ರಭು ಯೇಸು. ಎಷ್ಟಾಗಿ ಯೇಸುವೇ ನೀವು ನನ್ನನ್ನು ಎಷ್ಟಾಗಿ ಪ್ರೀತಿಸುತ್ತೀರಿ ಎಂಬುದಾದರೆ ಪ್ರಭು ಯೇಸು ಶಿಲುಬೆಗಳಿಗೆ ತನ್ನ 2 ಕೈಗಳನ್ನು ಚಾಚಿ ಹೇಳುತ್ತಾರೆ, ನಾನು ಇಷ್ಟಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. I love you so much.
ಹೌದು ಪ್ರಿಯರೇ, ನಾವು ಅರಿಯಬೇಕು. ಆ ಯೇಸುವಿನ ಪ್ರೀತಿಯನ್ನು ನಾವು ಅರಿಯಬೇಕು. ಆ ತಂದೆಯ ಪ್ರೀತಿಯನ್ನು ನಾವು ಅರಿಯಬೇಕು. ಆ ತಂದೆಯ ಪ್ರೀತಿಯನ್ನು ನೋಡುವಾಗ ಅವರು ಹೇಳುತ್ತಾರೆ, ನಾನು ನಿಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತೇನೆ ಎಂಬುದಾದರೆ ನನ್ನ ಪ್ರಿಯ ಪುತ್ರನನ್ನೇ ದಾರಿ ಎರೆಯುವಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ. ತನ್ನ ಪ್ರಿಯ ಪುತ್ರನನ್ನೇ ದಾರಿ ಎರೆಯುವಷ್ಟರ ಮಟ್ಟಿಗೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ಹೇಳಿದರು. ಮಾತ್ರವಲ್ಲ, ಪ್ರೀತಿಸಿದಂತೆಯೇ ತೋರಿಸಿದರು. ನೋಡಿ, ಆ ಮುಳ್ಮುಡಿಯಲ್ಲಿ ಹರಿದು ಓಡುವ ರಕ್ತದ ಸುರಿಯುವಿಕೆ, ಆ ಶರೀರದಲ್ಲಿ ಬಲಪಾಶದಿಂದ ಹರಿದು ಓಡುವಂತಹ ರಕ್ತ, ಕೈಕಾಲುಗಳು ಜಜ್ಜಲ್ಪಟ್ಟು ರಕ್ತವಾರಿದು ಆ 3 ಮೊಳೆಗಳಲ್ಲಿ ದೇಹದ ಭಾರವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿರುವಂತಹ ಪ್ರವೇಶ ಸಮರ್ಪಿಸಿ ನಮಗಾಗಿ ಏನನ್ನು ಬೇಕಾದರೂ ಮಾಡಲಿರುವವರು. ಹೌದು, ಆ ಪ್ರಭು ಯೇಸುವನ್ನು ಸ್ಮರಿಸೋಣ. ನನಗಾಗಿ ಎಲ್ಲವ ಮಾಡುವವರೇ, ಮಾಡಿ ಮುಗಿಸುವವರೇ, ನನಗಾಗಿ ಎಲ್ಲವ ಮಾಡುವವರೇ, ಮಾಡಿ ಮುಗಿಸುವವರೇ, ನನ್ ಭಾರವಾ ನನ್ ಕಷ್ಟವಾ ನನ್ ಭಾರವಾ ನನ್ ಕಷ್ಟವಾ ನನಗಾಗಿಯೇ ಹೋದವರೇ, ನನಗಾಗಿಯೇ ಹೋದವರೇ, ಯೇಸಯ್ಯ ನಿಮ್ಮನ್ನೇ ನಾ ನನ್ನ ಮುಂದೆ ನಿಲ್ಲಿಸಿರುವೆ, ಯೇಸಯ್ಯ ನಿಮ್ಮನ್ನೇ ನಾ ನನ್ನ ಮುಂದೆ ನಿಲ್ಲಿಸಿರುವೆ, ನಿಮ್ಮೊಡನೆ ನಾನಿರುವುದೇ, ಹೃದಯದ ಆಸೆಯಯ್ಯ ನಿಶ್ಚಿತ್ತ ಅರಿವುದೇ, ಆತ್ಮದ ದಾಹವಯ್ಯ. ಸಮರ್ಪಿಸುವ. ಹೌದು ಬೇರೆ, ನಮ್ಮನ್ನು ಕುರಿತಾದ ಚಿತ್ತವನ್ನು ಅರಿತಿರುವಂತಹ ಪ್ರಭು ಯೇಸು, ತಮ್ಮ ಪ್ರೀತಿಯಲ್ಲಿ ನನ್ನನ್ನು ನಿಮ್ಮನ್ನು ಒಂದಾಗಿಸಿಕೊಳ್ಳುವಂತಹ ಪ್ರಭು ಯೇಸು, ನಮ್ಮನ್ನು ಅರಿತಿರುವಂತಹ ದೇವರು, ಕಣ್ಣೀರಿನ ಜೀವನವನ್ನ ಆ ಪ್ರಭುವಿಗೆ ಸಮರ್ಪಿಸೋಣ. ನಮ್ಮ ಎಲ್ಲ ಬಂಧನಗಳನ್ನ ಪ್ರಭುವಿಗೆ ಸಮರ್ಪಿಸೋಣ. ನನ್ನ ಸಹೋದರ ಸಹೋದರಿ, ಈ ಕ್ಷಣ ಈಗ ನಿನ್ನ ಮುಂದೆ ನಿನ್ನ ದೇವರಿದ್ದಾರೆ. Yes, now your Lord Jesus Christ is in front of you. ಅವರು ನಿನ್ನ ಮುಂದೆ ಇದ್ದಾರೆ. ನೀನು ಆ ಯೇಸುವನ್ನ ಕರೆಯುವುದಾದರೆ ಈಗ ಆ 3 ಮೊಳೆಗಳಿಂದ ಹಿಡಿದು ನಿನ್ನ ಬಳಿ ಓಡಿ ಬರುವರು. ಆ 3 ಮೊಳೆಗಳಿಂದ ಹಿಡಿದು ನಿನ್ನ ಮನೆಗೆ ಅವರು ಪ್ರವೇಶಿಸುವರು. ನಿನ್ನ ಮನೆಗೆ ಅವರು ಪ್ರವೇಶಿಸುವರು. ಪ್ರೀಸಲು ಆ ಯೇಸುವನ್ನು ಕರೆಯುವಂತಹ ಗಳಿಗೆ, ಆ ಯೇಸುವನ್ನು ನಮ್ಮ ಹೃದಯಕ್ಕೂ ನಮ್ಮ ಮನೆಗೂ ಮನಸ್ಸಿಗೂ ಕರೆಯುವಂತಹ ಗಳಿಗೆ, ಓ ನನ್ನ ಸಹೋದರ ಸಹೋದರಿ, ನಿನ್ನ ಚಿಂತಾ ಭಾರವನ್ನೆಲ್ಲ ಹೊತ್ತುಕೊಳ್ಳುವುದಕ್ಕಾಗಿಯೇ ಈಗ ನನಗಾಗಿ ನಿನಗಾಗಿ ಕ್ರೂಜಿಯಲ್ಲಿದ್ದಾರೆ. ಆ
ಪ್ರಭುವಿಗೆ ನಮ್ಮನ್ನು ಸಮರ್ಪಿಸೋಣ. ನಮ್ಮ ಕಣ್ಣಿನ ಜೀವನವನ್ನ ಸಮರ್ಪಿಸೋಣ. ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಕಣ್ಣೀರ ಜೀವನ ತಂದಿರುವೆ, ನನ್ನನ್ನೇ ಬಿಡಿಸೆಂದು. ಕಣ್ಣೀರ ಜೀವನ ತಂದಿರುವೆ, ನನ್ನನ್ನು ಬಿಡಿಸೆಂದು. ನನ್ನ ನೋವುಗಳ ಸಾಲವೆಲ್ಲ, ನನ್ನ ನೋವುಗಳ ನನ್ನ ಭಾರಗಳ ನಿನ್ನ ಮುಂದೆಯೇ ನಾ ಇಟ್ಟಿರುವೆ. ನಿನ್ನ ಮುಂದೆಯೇ ನಾ ತಂದಿರುವೆ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. ನಿಮ್ಮೊಡನೆ ನಾನಿರುವುದೇ ಹೃದಯದ ಆಸೆಯ. ನಿಶ್ಚಿತ್ತ ಅರಿವುದೇ ಹೃದಯದ ದಾಹವಯ್ಯ. ಸಮರ್ಪಿಸುವ, ನನ್ನ ಕುಟುಂಬವನ್ನು ಸಮರ್ಪಿಸುವ. ನನ್ನ ಸಹೋದರ ಸಹೋದರಿ, ನಿನ್ನ ಪತಿಯನ್ನು ಸಮರ್ಪಿಸುವ ಗಳಿಗೆ, ನಿನ್ನ ಪತ್ನಿಯನ್ನು ಸಮರ್ಪಿಸುವ ಗಳಿಗೆ, ನಿನ್ನ ಮಕ್ಕಳನ್ನು ಸಮರ್ಪಿಸುವ ಗಳಿಗೆ, ನಿನ್ನ ಹೆತ್ತವರನ್ನು ಸಮರ್ಪಿಸಿಕೊಳ್ಳುವ ಗಳಿಗೆ. ಹೌದು, ದೇವರು ನಿನಗೆ ನೀಡಿದ ಒಡಹುಟ್ಟಿದವರನ್ನು ಸಮರ್ಪಿಸಿಕೊಳ್ಳುವ ಗಳಿಗೆ ಸಮರ್ಪಿಸಿಕೊ ಒಂದು ಕ್ಷಣ. ನಿನ್ನ ಹೃದಯವನ್ನು ತೆರೆದು ಸಮರ್ಪಿಸಿಕೊ ಒಂದು ಕ್ಷಣ. ಏಕೆಂದರೆ ಅವರು ನಿನ್ನೊಡನೆ ಇದ್ದಾರೆ, ಅವರು ನಿನ್ನೊಂದಿಗೆ ಇದ್ದಾರೆ, ನಿನ್ನನ್ನು ಪ್ರೀತಿಸುವರಾಗಿದ್ದಾರೆ. ಒಂದು ಕ್ಷಣ ನೋಡು, ಆ ಯೇಸುವನ್ನು ಮಾತ್ರ ನೋಡು. ಒಂದು ಕ್ಷಣ ಯೇಸುವನ್ನು ಮಾತ್ರ ನೋಡು ನನ್ನ ಸಹೋದರ ಸಹೋದರಿ. ಏಕೆಂದರೆ ಅವರು ನಿನ್ನನ್ನು ಸಂಪೂರ್ಣವಾಗಿ ತನ್ನೆಡೆಗೆ ಸೆಳೆದುಕೊಂಡವರಾಗಿದ್ದಾರೆ. ಆ ಯೇಸುವನ್ನು ನೋಡು, ಆ ಯೇಸುವಿನ ಪ್ರೀತಿಯನ್ನು ನೋಡು. ಯೇಸುವಿನ ಪ್ರೀತಿ, ರಕ್ತವನ್ನು ಸುರಿಸಿದಂತಹ ಪ್ರಭು ಯೇಸುವಿನ ಪ್ರೀತಿಯನ್ನು ನೋಡು. ಎಷ್ಟು ಮನೋಹರವಾಗಿ ಆ ರಕ್ತದ ಮಡಿಲಿನಲ್ಲೂ ಸಹ ನನ್ನನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾರೆ. ಆ ಯೇಸುವಿನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಆ ಯೇಸುವಿನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು. ಸಮರ್ಪಿಸಿಕೊ ಒಂದು ಕ್ಷಣ ನೀನು ಯೇಸುವಿಗೆ ನಿನ್ನ ಕುಟುಂಬವನ್ನು ಸಮರ್ಪಿಸಿಕೊ. ನಿನ್ನ ಹೃದಯದ ನುಡಿಗಳು ಹೊರಬರಲಿ. ನಿನ್ನ ನುಡಿಯ ಮಾತುಗಳು ಹೊರಬರಲಿ.
ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ನನ್ನಯ ಪತಿಯ ಸಮರ್ಪಿಸುವೆ, ನನ್ನಯ ಪತ್ನಿಯ ಸಮರ್ಪಿಸುವೆ, ನಿನಗೆ ಅರ್ಪಿಸುವೆ, ನಿನಗೆ ಅರ್ಪಿಸುವೆ. ನನ್ನಯ ಮಕ್ಕಳ ಸಮರ್ಪಿಸುವೆ, ಎತ್ತವರಾನ ಸಮರ್ಪಿಸುವೆ, ಒಡ ಹುಟ್ಟಿದವರ ಅರ್ಪಿಪೆ, ಒಡ ಹುಟ್ಟಿದವರ ಅರ್ಪಿಪೆ. ಬಂಧುಗಳ ಸ್ನೇಹಿತರ ಬಂಧುಗಳ ಸ್ನೇಹಿತರ ನಿನ್ನ ಪಾದಕ್ಕೆ ಅರ್ಪಿಸುವೆ, ನಿನ್ನ ಪಾದಕ್ಕೆ ಅರ್ಪಿಸುವೆ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ, యేసయ్ಯ ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ, ನಿಮ್ಮೊಡನೆ ನಾನಿರುವುದೇ ಹೃದಯದ ಆಸೆಯ, ನಿಶ್ಚಿತ್ತ ಅರಿವುದೇ ಹೃದಯದ ದಾವಯ್ಯ, ನಿಮ್ಮೊಡನೆ ನಾನಿರುವುದೇ ಹೃದಯದ ಆಸೆಯ, ನಿಶ್ಚಿತ್ತ ಅರಿವುದೇ ಆತ್ಮದ ದಾವಯ್ಯ. యేసయ్య ನಿಮ್ಮನ್ನೇ ನಿನ್ನ ಮುಂದೆ ನಿಲ್ಲಿಸಿರುವೆ. ಎಲ್ಲರೂ ಸೇರಿ ಆಡುವ, ಎಲ್ಲರೂ ಸೇರಿ ಆಡುವ. యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ, 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 యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. ಸರಿ యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ, యేసయ్య ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ. ಸರಿ యేసయ్య ನಿಮ್ಮನ್ನೇ ನನ್ನ ಮುಂದೆ
ಏಸಯ್ಯ ನಿಮ್ಮನ್ನೇ ನನ್ನ ಮುಂದೆ ನಿಲ್ಲಿಸಿರುವೆ, ನನ್ನ ಮುಂದೆ ನಿಲ್ಲಿಸಿರುವೆ. ಹಾಲೆಲೂಯಾ 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 ಹಲ 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 ಓ ಹಲ 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 ಓ ಶಲೋರಿಯಾನಿ ಆನಿ ಸಾರಿ ಆನಿ 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 ಓ ಯಲ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ ಓ ಹಾಲೆಲೂಯಾ 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 ಓ ಬಿರೆ 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 ಓ ಯಲ 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 ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ಓ ಯಲ ಯಲ ವರಸ್ಮಾವಿಯ ಕರಕಾಲಯ ಮಯದೋಷಿ ಕುನಿಯ ತಕಲಮರಸ್ಮಾ ಪರದೋಷಕಿಯಲಲಾಶ್ಯರಮರದೋಷಿ ಗುಲಾಮಿಯಾಧಪೆಯಲಮರಸ್ಮಾ ಪರದೋಷಕಿಯಲಮರದಸ್ಮಾ ಪರದೋಷಿ ಓ ಜಿಯಾನಿ ಯಾನಿ 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 ಓ ಶರೂಬಿ ಯಾನಿ ಯಾನಿ ಸ್ರಾನಿ ಯಾನಿ ಯಾನಿ ಓ ಶರೂಬಿ ಯಾನಿ ಯಾನಿ ಸ್ರಾನಿ ಯಾನಿ ಯಾನಿ ಓ ಹಾಲೆಲೂಯಾ ಹಲ 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 ಓ ಹಲ 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 ಓ ಹಾಲೆಲೂಯಾ 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 ಓ ಹಾಲೆಲೂಯಾ 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 ನಿಮ್ಮೊಡನೆ ನಾನಿರುವುದೇ ಹೃದಯದ ಆಸೆಯ ನಿಶ್ಚಿತ್ತ ಅರಿವುದೇ ಆತ್ಮದ ದಾಹವಯ್ಯ ನಿನ್ನ ಮುಂದೆ ನಾನಿರುವುದೇ ಹೃದಯದ ಆಸೆಯ ನಿಶ್ಚಿತ್ತ ಅರಿವುದೇ ಆತ್ಮದ ದಾಹವಯ್ಯ ಆತ್ಮದ ದಾಹವಯ್ಯ ಆತ್ಮದ ದಾಹವಯ್ಯ. Praise the Lord. 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 Hallelujah. 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 ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. Praise the Lord. ಎಲ್ಲರೂ praise the Lord. Praise, praise, praise the Lord. Praise, praise, praise the Lord. ಪ್ರಿಯರೇ, ಹೇಗಿದ್ದೀರಿ? ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷವಾಗಿರಬೇಕು. ದೇವರ ಮಕ್ಕಳು ಸಂತೋಷವಾಗಿರಬೇಕು. ಸಂತೋಷ ಅಂದ್ರೆ ಏನು? ಸಂತೋಷ ಅಂದ್ರೆ ಏನು? ಒಳ್ಳೆ ಅಡಿಗೆ ಮಾಡಿ, ಒಳ್ಳೆ ಪದಾರ್ಥ ಮಾಡಿ, ಒಳ್ಳೆ ಚಿಕನ್ ಮಾಡಿ, ಮಟನ್ ಮಾಡಿ, ಹೌದಲ್ಲ? ಅದರ ಸಂತೋಷ ಅಲ್ಲ? ಯಾವುದು ಸಂತೋಷ? ಮತ್ತಿನ್ಯಾವುದು ಸಂತೋಷ? ಒಟ್ಟಿಗೆ ಬಾಳುವುದು ಸಂತೋಷ. ಓಕೆ. ಬೇರೆ ಯಾರಾದ್ರೂ ಹೇಳ್ತೀರಾ ಏನು ಸಂತೋಷ ಅಂದ್ರೆ?
ಅದು ಸುಮ್ಮನೆ ರೀ, ಅದೆಲ್ಲ ಸುಮ್ಮನೆ ಸುಮ್ಮನೆ ಸುಮ್ಮನೆ. ನಾವು ದೇವರೊಟ್ಟಿಗೆ ಅಂತೇವೆ. ನಾವು ದೇವರೊಟ್ಟಿಗೆ ಬಾಳುದಿಲ್ಲ, ದೋಖ ಮಾಡ್ತೇವೆ, ದೇವ್ರನ್ನ ಮೋಸ ಮಾಡ್ತೇವೆ. ನಾವು ಬಾಡದೆ ನಮ್ಮ ಅಕ್ಕಪಕ್ಕದವ್ರ ಹತ್ರ, ಇಲ್ಲಾಂದ್ರೆ ನಮ್ಮ ಕೈಲಿರುವಂತ ಮೊಬೈಲ್ ಹತ್ರ. ನಮಗೆ ಸಂತೋಷ, ಮೊಬೈಲ್ ಇಟ್ಕೊಂಡ್ರೆ ಸಂತೋಷ, ಹೌದಲ್ಲ ಸಿಸ್ಟರ್ ಲೀನಾ? ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲಂದ್ರೆ ಏನಾಗ್ತದೆ? ಹಲೋ, ಮಾತಾಡೋದಿಲ್ಲಲ್ಲಪ್ಪ ಇವರೆಲ್ಲ ಯಾರು? ಹಲೋ, ನಿಮ್ಮ ಕೈಲಿ ಮೊಬೈಲ್ ಇಲ್ಲ ಅಂದ್ರೆ ಏನಾಗ್ತದೆ? ಟೆನ್ಷನ್ ಆಗ್ತದೆ, ಹೌದಲ್ಲ? ಬ್ರದರ್ ಕ್ರೂಸ್ ಬ್ರದರ್, ನಿಮ್ಮ ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ಲಾಂದ್ರೆ ಏನಾಗ್ತದೆ? ಮೊಬೈಲ್ ಬ್ರದರ್ ಇಲ್ಲ. ಓ ಪ್ರೈಸ್ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬೇರೆ ಯಾರಾದ್ರೂ ಹೇಳಿ ಅಲ್ಲ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಅಂದ್ರೆ, ಇದು ರೀಚಾರ್ಜ್ ಇಲ್ಲ ಅಂದ್ರೆ ಏನಾಗ್ತದೆ? ಇನ್ನೂ ಟೆನ್ಷನ್ ಆಗ್ತದೆ, ಕಾಲ್ ಮಾಡ್ಲಿಕ್ಕೆ ಇನ್ನೂ ಟೆನ್ಷನ್ ಆಗ್ತದೆ. ಕಾಲ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಇನ್ನೂ ಟೆನ್ಷನ್ ಆಗ್ತದೆ. ಅಯ್ಯಯ್ಯೋ ಅಯ್ಯಯ್ಯೋ, ನಾವ್ ಎಲ್ಲಿ ಮನೇಲಿ ಚಾರ್ಜ್ ಇಲ್ಲ ಅಂದ್ರೆ ಟೆನ್ಷನ್, ಅದರಲ್ಲಿ ಕರೆನ್ಸಿ ಇಲ್ಲ ಅಂದ್ರೆ ಇನ್ನೂ ಟೆನ್ಷನ್. ಕೊನೆ ಪಕ್ಷ ಚಾರ್ಜ್ ಆದ್ರೆ ಇರ್ಬೇಕು. ಅದಕ್ಕೆ ಏನ್ ಮಾಡ್ತೀವಿ ನಾವು? ಪಕ್ಕದ ಮನೆಯವ್ರ ಹತ್ರ ಹೋಗ್ತೀವಿ, ಅವ್ರ ಹತ್ರ ಹೋಗ್ತೀವಿ, ಹೇಳ್ತೀವಿ ಸ್ವಲ್ಪ ಚುಚ್ಕೊಳ್ತೇನೆ, ಸ್ವಲ್ಪ ಹಾಕ್ರಿ ಅಂತ ನಾವು ಹೋಗಿ ಕೇಳ್ತಾ ಇರ್ತೇವೆ. ಅಂದ್ರೆ ಇವತ್ತಿನ ದಿನಗಳನ್ನ ನಾವು ಧ್ಯಾನಿಸಬೇಕಾದ್ರೆ, ಇವತ್ತಿನ ದಿನಗಳನ್ನ ನಾವು ಚಿಂತಿಸಬೇಕಾದ್ರೆ ನಾವು ನೋಡ್ತೇವೆ, ಸಮಾಜದಲ್ಲಿ ನಮಗೆ ಸಂತೋಷ ಮೊಬೈಲ್. ಒಂದು ಮಗುವಿನ ಬಳಿ ಹೋಗಿ ಊಟ ಕೊಡ್ಬೇಕು ಅಂದ್ರೆ ತಾಯಿ ಮೊಬೈಲ್ ಕೊಡ್ತಾಳೆ, ಊಟ ಮಾಡ್ಬೇಕಂದ್ರೆ ಮಗು ಕೈಯಲ್ಲಿ ಮೊಬೈಲ್ ಕೊಡ್ಬೇಕು, ಹೌದಲ್ಲ? ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ಈ ಕಡೆ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ತಾಯಿಯಂದ್ರೆ ನೋಡಿ ಮೊಬೈಲ್ ಅಲ್ಲಿ ನೋಡ್ಕೊಂಡೇ ಅಡಿಗೆ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಅಡಿಗೆ ಮಾಡ್ತಾರೆ. ಅಥವಾ ಅಡಿಗೆ ಮಾಡಿ ಮುಗಿಸಿದ ತಕ್ಷಣ ಸೀರಿಯಲ್ಗೆ ಹೋಗ್ತಾರೆ, ಇಲ್ಲಾಂದ್ರೆ ಹಾಗೇ ಸ್ಕ್ರೋಲ್ ಮಾಡಿ ಫೇಸ್ಬುಕ್ ಅಂತೆ, ಫೇಸ್ಬುಕ್ ಆದ್ಮೇಲೆ ಯೂಟ್ಯೂಬ್ ಅಂತೆ, ಯೂಟ್ಯೂಬ್ ಆದ್ಮೇಲೆ ಹಾಡಂತೆ, ಏನು ಇನ್ಸ್ಟಾಗ್ರಾಮ್ ಅಂತೆ, ಅದಂತೆ ಇದಂತೆ ಹೋಗ್ತಾ ಇರ್ತಾರೆ. ಒಂದು ಪಕ್ಷ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಅಂದ್ರೆ, ಅಥವಾ ಮೊಬೈಲ್ ಅಲ್ಲಿ ರೀಚಾರ್ಜ್ ಇಲ್ಲ ಅಂದ್ರೆ ಟೆನ್ಷನ್. ರಾತ್ರಿ 11 ಗಂಟೆ ಆದ್ರೂ ಸರಿನೇ, 12 ಗಂಟೆ ಆದ್ರೂ ಸರಿನೇ, ಮೊಬೈಲ್. ನೋಡಿ, ಇದೇ ಹೇಳುದು ಇವತ್ತು ಮನುಷ್ಯನಿಗೆ ಸಂತೋಷ ಮೊಬೈಲ್. ದೇವರ ವಾಕ್ಯ ಪ್ರಾತಃ ಬಲಿಪೂಜೆ, ಬೆಳಿಗ್ಗೆ ಹೋಗೋಣ, ಬೆಳಿಗ್ಗೆ ಎದ್ದ ತಕ್ಷಣ ಕಂಡು ಬಿಡ್ಬೇಕಾದ್ರೆ ಹುಡ್ಕೋದು ಮೊಬೈಲ್ನ. ಎಲ್ಲಿದೆ ಮೊಬೈಲ್, ಯಾವ್ದು ಮೆಸೇಜ್ ಬಂದಿದೆ, ಏನು ಬಂದಿದೆ, ಬೆಳಿಗ್ಗೆ ಕಂಡು ಬಿಡುವ ತಕ್ಷಣ ನಾವು ತೆಗೆಯೋದು ಮೊಬೈಲ್ನ. ಎರಡನೇದು ಬಲಿಪೂಜೆಗೆ ಹೋಗ್ತೇವೆ, ಬಲಿಪೂಜೆ ಮುಗಿಸಿ ಹೊರಗೆ ಬಂದಿದ ತಕ್ಷಣ ನಾವು ತೆಗೆದು ಮೊಬೈಲ್ನ. ಪ್ರಿಸನು ಹಾಲೆಲೂಯಾ. ಮೊಬೈಲ್ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ತಕ್ಷಣ ತೆಗೆಯೋದು ಮೊಬೈಲ್ನ. ಪಕ್ಕದಲ್ಲಿ ಗಂಡ ಇದ್ರೆ ಹೆಂಡತಿ ತಿರುಗಿ ನೋಡೋದಿಲ್ಲ, ಅದನ್ನ ನೋಡ್ತಾನೆ, ಮೊಬೈಲಲ್ಲೇ ಇರ್ತಾಳೆ, ಮುಳುಗಿ ಹೋಗ್ತಾಳೆ. ಗಂಡ ಬಂದ, ಊಟ ಮಾಡದ್ನ, ಮಲಗಿದ್ನ, ಅವನಿಗೆ ರೋಗ ಇದೆಯಾ, ಸಮಸ್ಯೆ ಇದೆ, ಏನಿಲ್ಲ, ಅವಳ ಪಾಡಿಗಳು ಮೊಬೈಲಲ್ಲೇ ಕುತ್ಕೊಂಡಿರ್ತಾಳೆ. ಮಕ್ಕಳು ಶಾಲೆಯಿಂದ ಬಂದ್ರಷ್ಟೇನೆ, ಹೋಗು ಊಟ ಮಾಡು, ಹೋಗು ನನ್ನೆಲ್ಲ ಹಾಕಿ ಊಟ ಮಾಡು, ಹೋಗು, ಮೊಬೈಲಲ್ಲೇ ಇರ್ತಾಳೆ. ಮಕ್ಕಳನ್ನ ನೋಡ್ತೀವಿ ಒಂದು ಕಡೆ. ಮನೇಲಿ ಬಂದ ಮಕ್ಕಳು ಎಲ್ಲಿ ಶಾಲೆಗೆ ಹೋಗಿ ಬರಲಿ, ಎಲ್ಲಿ ಹೋಗಿ ಬಂದ ತಕ್ಷಣ ಮನೇಲಿ ಎಲ್ಲ ಬಿಸಾಡಿ ಕುತ್ಕೊಳ್ಳೋದು ಮೊಬೈಲ್. ಮಕ್ಕಳ ಕೈಲಿ ಮೊಬೈಲ್. ಸಿನಿಮಾ ನೋಡ್ತೀರಾ, ಹಾಡು ನೋಡ್ತೀರಾ, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಫೇಸ್ಬುಕ್ ನೋಡ್ತೀರಾ, ಅಥವಾ ವಾಟ್ಸಪ್ ನೋಡ್ತೀರಾ, ಮೊಬೈಲ್. ಮಕ್ಕಳ ಕೈಲಿ ಮೊಬೈಲ್, ಗಂಡನ ಕೈಲಿ ಮೊಬೈಲ್. ಗಂಡ ಬರ್ತಾನೆ, ಬಂದು ಅವನು ಗಂಡನು ಸಹ ಅವನು ಮೊಬೈಲ್ ತಗೊಳ್ತಾನೆ. ಕೆಲಸಕ್ಕೆ ಹೋಗಿ ಬರ್ತಾನೆ, ಬೆಳಗ್ಗೆಯಿಂದ ಸಂಜೆ ತನಕ ದುಡಿತಾನೆ, ದುಡಿದು ಮನೆಗೆ ಬರ್ತಾನೆ, ಒಂದು ತುತ್ತು ಊಟ ತಿಂದ ತಕ್ಷಣ ಅವನು ತಗೊಳ್ತಾನೆ ಮೊಬೈಲ್ನ. ಅಂದರೆ ಪ್ರಿಯರೇ, ಇವತ್ತು ಪ್ರತಿಯೊಬ್ಬ ಮನುಷ್ಯನ ಸಂತೋಷ ನಶಿಸಿ ಹೋಗುವ ಈ ಕೈಪೆಟ್ಟಿಗೆಯಿಂದ ಆಗಿದೆ. ಪ್ರತಿಯೊಬ್ಬರ ಕುಟುಂಬದಲ್ಲಿ ನೋಡಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನೋಡಿ. ಪ್ರಿಯದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾದ್ರೆ, ನೀವು ಹೇಳಿದ್ರಿ ನಮಗೆ ಸಂತೋಷ ಇಲ್ಲಿಂದ ದೇವರಿಂದ ಎಂಬುದಾಗಿ. ದೇವರಿಂದ ಸಂತೋಷ ಹೌದಾ? ದೇವರು ನಮ್ಮ ಜೊತೆ ಇರೋದಿಲ್ಲ, ದೇವರ ಜೊತೆ ನಾವಿಲ್ಲ. ನಾವು ಮನುಷ್ಯನ ಜೊತೆ ಇದ್ದೇವೆ. ಲೋಕ ಕೊಡುವ ಸುಖದ ಹಿಂದೆ ಇದ್ದೇವೆ, ಲೋಕವು ಕೊಡುವ ಸಂತೋಷದ ಹಿಂದೆ ಇದ್ದೇವೆ. ಕುಡಿಯುತ್ತಾ, ತಿನ್ನುತ್ತಾ, ಮೋಜು ಮಾಡುತ್ತಾ ನಾವು ಜೀವಿಸ್ತಾ ಇದ್ದೇವೆ. ನೋಡಿ, ತಪಸ್ಸು ಕಾಲ ಬರ್ತಾ ಇದೆ. ಇನ್ನು ನಾಳೆ ಕಳೆದರೆ ನಾಡಿದ್ದು ತಪಸ್ಸು ಕಾಲ ಆರಂಭ. ಸಿದ್ಧತೆಯ ಕಾಲ, ಸುಗ್ಗಿಯ ಕಾಲ, ತಪಸ್ಸು ಕಾಲ, ಸುಗ್ಗಿಯ ಕಾಲ, ಆಶೀರ್ವಾದದ ಕಾಲ, ಅದ್ಭುತದ ಕಾಲ, ತಪಸ್ಸು ಕಾಲ, ಪರಿವರ್ತನೆಯ ಕಾಲ, ತಪಸ್ಸು ಕಾಲ. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು ಎಂದು ಹೇಳುವಂತಹ ಕಾಲ. ನಮ್ಮ ಜೀವಿತದಲ್ಲಿ ನಾವು ಮನುಷ್ಯನಿಗೆ ಸ್ಥಾನವನ್ನು ಕೊಡ್ತಾ ಇದ್ದೇವೆ, ತಿನ್ನುವುದಕ್ಕೆ ಸ್ಥಾನವನ್ನು ಕೊಡ್ತಾ ಇದ್ದೇವೆ,
ಲೋಕದ ಸುಖಭೋಗಗಳಿಗೆ ಸ್ಥಾನವನ್ನು ಕೊಡ್ತಾ ಇದ್ದೇವೆ, ಆದರೆ ದೇವರಿಗೆ ನಾವು ಸ್ಥಾನವನ್ನು ಕೊಡ್ತಾ ಇಲ್ಲ. ದೇವರಿಗೆ ಸ್ಥಾನವನ್ನು ಕೊಡುವುದು ಕ್ಷಣಿಕ ಮಾತ್ರ ಕೊಡುವುದಿಲ್ಲ. ಹೇಳ್ತೇವೆ ಅಷ್ಟೇ ಬಾಯಲ್ಲಿ, ನಾನು ದೇವರನ್ನ ಪ್ರೀತಿಸ್ತೇನೆ. ಯಾವಾಗ ಪ್ರೀತಿಸ್ತೇನೆ? ನನಗೆ ಸಮಸ್ಯೆ ಬರುವಾಗ, ನಮಗೆ ನೋವು ಬರುವಾಗ, ನಮಗೆ ದಾರಿದ್ರ್ಯ ಬರುವಾಗ, ನಮಗೆ ಕಷ್ಟ ಬರುವಾಗ, ಸಂಕಟ ಬರುವಾಗ, ಆಗ ಮಾತ್ರ ನಾವು ದೇವರ ಮುಂದೆ ಹೋಗಿ ಕೂತ್ಕೊಳ್ತೀವಿ. ಇಲ್ಲಾಂದ್ರೆ ದೇವರು ಬೇಡ, ಏನೇ ಬೇಡ, ಮೊಬೈಲ್ ಇದ್ರೆ ಸಾಕು. ಇದು ನಮ್ಮೆಲ್ಲರ ಬಲಹೀನತೆ. ಬೇರೆ ನಮ್ಮ ಜೀವನ ಅತಿ ಶ್ರೇಷ್ಠಕರವಾದದ್ದು, ನಮ್ಮ ಜೀವನ ಅತಿ ಸುಂದರವಾದದ್ದು, ದೇವರು ನಮಗೆ ದಾನವಾಗಿ ದಯಪಾಲಿಸಿದಂಥದ್ದು. ಪ್ರಿಯರೇ, ನಮ್ಮ ಪ್ರೀತಿ, ಮನುಷ್ಯನ ಪ್ರೀತಿ ವಂಚನೆಯ ಪ್ರೀತಿ, ದೇವರ ಮುಂದೆ ವಂಚನೆಯ ಪ್ರೀತಿ. ದೇವರ ಮುಂದೆ ನಮ್ಮ ಪ್ರೀತಿ ವಂಚನೆಯ ಪ್ರೀತಿ. ಹೌದು ಪ್ರಿಯರೇ, ಕೇವಲ ದೇವರ ಮುಂದೆ ನಾವು ನಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ಹೋಗುತ್ತೇವೆ. ಇವತ್ತು ನೋಡಿ, ಧ್ಯಾನ ಮಂದಿರಗಳಿಗೆ ಜನ ಯಾಕೆ ಹೋಗ್ತಾರೆ ಹೇಳಿ? ಯಾರೋ ಒಂದು ಬ್ರದರ್ ಬಂದ್ರು, ಯಾವುದೋ ಒಂದು ಫಾದರ್ ಬಂದ್ರು, ಯಾರೋ ಒಂದು ಪವರ್ಫುಲ್ ಬಂದ್ರು, ಮುಟ್ಟಿದ ತಕ್ಷಣ ಕೆಳಗೆ ಬಿದ್ದೋಗ್ತಾರೆ, ರಪಕ್ನ ಬಿದ್ದೋದ್ರು. ಮುಟ್ಟಿದ ತಕ್ಷಣ ದೆವ್ವ ಬಂದ್ಬಿಡ್ತು, ಮುಟ್ಟಿದ ತಕ್ಷಣ ಸೌಖ್ಯ. ಅವರ ಹಿಂದೆ ದಂಡಾಗಿ ಓಡುವುದನ್ನು ನಾವು ನೋಡುತ್ತೇವೆ. ಎಷ್ಟೋ ಧ್ಯಾನ ಮಂದಿರಗಳಿದೆ, ಹೋಗ್ಲಿಕ್ಕಿಲ್ಲ. ಎಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡುವ ಸ್ಥಳಗಳಿದೆ, ಹೋಗ್ಲಿಕ್ಕಿಲ್ಲ. ಸೆಲೆಕ್ಷನ್ ಮಾಡಿ ಹೋಗ್ತೇವೆ. ಶಾಂತರಾಜ್ ಹೇಳ್ತಾರೆ, ಅಲ್ಲಿ ಹೋದ್ರೆ ಸೂಪರ್ ಧ್ಯಾನ ಬ್ರದರ್. ಶಾಂತರಾಜ್ ಹೇಳ್ತಾರೆ, ತುಂಬಾ ಸೂಪರ್, ಅಲ್ಲಿ ಹೋಗೋಣ. ಹೌದಲ್ಲ? ದರ್ಶನ್ ಫೆರ್ನಾಂಡಿಸ್ ಹೇಳ್ತಾರೆ, ಬ್ರದರ್ ಅಲ್ಲಿ ಏನ್ ಬ್ರದರ್, ಅಲ್ಲಿಗಿಂತ ಇನ್ನೊಂದು ಹೊಸ ಧ್ಯಾನ ಮಂದಿರ ಬಂದಿದೆ, ಅಲ್ಲಿ ತುಂಬಾ ಸೂಪರ್ ಬ್ರದರ್. ಕ್ರೂಸ್ ಬ್ರದರ್ ಹೇಳ್ತಾರೆ, ಜೆರುಸಲೇಮ್ ಧ್ಯಾನ ಮಂದಿರಕ್ಕೆ ಹೋಗೋಣ, ಅಲ್ಲಿ ತುಂಬಾ ಸೂಪರ್ ಇದೆ. ಈಗ ಇವತ್ತು ಧ್ಯಾನ ಮಂದಿರಗಳನ್ನ ಹುಡುಕಿ ಓಡುತ್ತಾ ಇದ್ದಾರೆ ಧ್ಯಾನ ಮಂದಿರಗಳನ್ನ ಜನ. ಕಾರಣ ಇಷ್ಟೇ, ಅದ್ಭುತಕ್ಕಾಗಿ ಮಾತ್ರವೇ. ದೇವರನ್ನು ಆರಾಧಿಸುವುದಕ್ಕಾಗಿಲ್ಲ, ಅದ್ಭುತಗಳಿಗಾಗಿ, ಭಿನ್ನಹಗಳಿಗಾಗಿ, ಕೋರಿಕೆಗಳಿಗಾಗಿ, ಸಮಸ್ಯೆಗಳಿಗಾಗಿ ದೇವರನ್ನು ಹುಡುಕಿ ಹೋಗುವಂತ ಕಾಲವಾಗಿದೆ. ದೇವರನ್ನ ಇವತ್ತು ಮನುಷ್ಯರು, ನಾನು ನೀವು ಏನ್ ಮಾಡ್ತಾ ಇದ್ದೇವೆ? ದೇವರನ್ನ ಒಂದು ಮ್ಯಾಜಿಕ್ ಮ್ಯಾನ್ ಆಗಿ ನೋಡ್ತಾ ಇದ್ದೇವೆ ಅಷ್ಟೇ. ಈ ಧ್ಯಾನ ಮಂದಿರದಲ್ಲಿ ಹೋಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತೇವೆ, ಸಿಕ್ಲಿಲ್ಲ, ಹೋಗಿ 1 ವಾರ ಬರಬೇಕು, 2 ವಾರ ಬರಬೇಕು, 5 ವಾರ ಬರಬೇಕು, 7 ವಾರ ಬರಬೇಕು, 7 ವಾರ ಸಿಕ್ಲಿಲ್ಲ, ಮತ್ತೆ ಇನ್ನೊಂದು ಧ್ಯಾನ ಮಂದಿರಕ್ಕೆ ಓಡು. ಅಲ್ಲಿಯೂ ಸಿಕ್ಲಿಲ್ಲ, ಇನ್ನೊಂದು ಧ್ಯಾನ ಮಂದಿರಕ್ಕೆ ಓಡು. ಅಲ್ಲಿಯೂ ಸಿಕ್ಲಿಲ್ಲ, ಇನ್ನೊಂದು ಧ್ಯಾನ ಮಂದಿರಕ್ಕೆ. ಈ ಬ್ರದರ್, ಅಯ್ಯೋ ಈ ಬ್ರದರ್ ಪ್ರಾರ್ಥನೆ ಸಾಕಾಯ್ತು, ಇನ್ನು ಆ ಬ್ರದರ್ ಬಿಟ್ಟರೆ ಇನ್ನೊಂದು ಬ್ರದರ್. ಅಲ್ಲಿತಾ ಇಲ್ಲಿತಾ ಏನು ಸಾಕಷ್ಟು ಮ್ಯಾಜಿಕ್ ಅನ್ನ ನಾನು ನೋಡ್ತೇವೆ. ಯಾಕೆ? ಏನ್ ಕಾರಣ? ನಮ್ಮಲ್ಲಿ ನಿಜವಾದ ವಿಶ್ವಾಸವಿಲ್ಲ. ಗೂಡು ಬಿಟ್ಟು ಗೂಡು ಹಾರುವ ಹಕ್ಕಿಯಂತೆ ನಾವು ಅತ್ತಿಂದ ಅತ್ತ ನಾವು ಹಾರುತ್ತಾ ಇದ್ದೇವೆ. ಪ್ರಿಯರೇ, ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾದರೆ ಆ ದೇವರ ಪ್ರೀತಿ ನನ್ನಲ್ಲಿ ಸದಾ ನೆಲೆಸಿರುತ್ತದೆ. ನೀನು ನಿಜವಾಗಿ ದೇವರನ್ನು ಪ್ರೀತಿಸುವುದು ಸತ್ಯವಾದರೆ ನನ್ನ ಸಹೋದರಿ, ನೀನು ಅದ್ಭುತಗಳಿಂದ ಓಡುವುದಿಲ್ಲ. ಯಾವ ಅವಶ್ಯಕತೆಗಳಿಗಾಗಿ ನೀನು ಪ್ರಾರ್ಥಿಸುವುದಿಲ್ಲ, ಪ್ರಾರ್ಥಿಸಲಾಗುವುದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಬೆಟ್ಟದಂತ ಸಮಸ್ಯೆಗಳು ನನ್ನ ಮುಂದೆ ಇತ್ತು, ಈಗಲೂ ಸಹ ಇದೆ. ನಾನು ದೇವರಿಗೆ ಎಲ್ಲದಕ್ಕೂ ಸ್ತೋತ್ರ ಹೇಳ್ತೇನೆ ಅಷ್ಟೇ, ಬರೀ ಏನೇನೋ ಹೇಳುವುದಿಲ್ಲ. ನಾನು ಟೆನ್ಷನ್ ಆಗ್ತದೆ, ಹೌದು ಟೆನ್ಷನ್ ಆಗ್ತದೆ, ಡಿಪ್ರೆಸ್ ಆಗ್ತದೆ, ಯೋಚನೆ ಬರ್ತದೆ. ಆದ್ರೂ ಸಹ ಹೇಳುವುದೊಂದೇ, ಸ್ವಾಮಿ ನನ್ನಿಂದ ಏನು ಮಾಡಲು ಅಸಾಧ್ಯ, ನಿಮ್ಮ ಚಿತ್ತ ಏನೆಂದು ನಾನು ಅರಿಯನು, ಆದರೆ ಇದನ್ನು ಜಯಿಸಲಿಕ್ಕೆ ನನಗೆ ಶಕ್ತಿಯನ್ನು ಕೊಡು. ಇಷ್ಟೇ ಪ್ರಿಯರೇ, ನಮ್ಮ ಪ್ರೀತಿಯನ್ನು ದೇವರ ಮುಂದೆ ಪ್ರಕಟಿಸಬೇಕು. ಸ್ವಾರ್ಥಕ್ಕಾಗಿ ದೇವರ ಮುಂದೆ ಅಲ್ಲ. ದೇವರಿಗೆ ಗೊತ್ತು, ನಮ್ಮ ನೋವು ಗೊತ್ತು, ದಾರಿದ್ರ್ಯ ಗೊತ್ತು, ವೇದನೆ ಗೊತ್ತು, ಕಣ್ಣೀರು ಗೊತ್ತು, ಸಮಸ್ಯೆ ಗೊತ್ತು, ಮಕ್ಕಳು ಗೊತ್ತು, ಗಂಡ ಗೊತ್ತು, ಹೆಂಡತಿ ಗೊತ್ತು, ತಂದೆ ತಾಯಿ ಗೊತ್ತು, ಬಾಂಧವ್ಯ ಗೊತ್ತು, ಎಲ್ಲ ದೇವರಿಗೆ ಗೊತ್ತುಂಟು. ಎಲ್ಲವೂ ದೇವರಿಗೆ ಗೊತ್ತುಂಟು. ನಾವು ಅರ್ಥಕೊಳ್ಬೇಕು. ನೋಡಿ, ಕೀರ್ತನೆ 91 ನಾವು ಈ ದಿನಗಳಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಕೀರ್ತನೆ 91 ಧ್ಯಾನಿಸಬೇಕಾದರೆ ದೈವಾಶ್ರಿತರು ಸುರಕ್ಷಿತರು ಎಂಬುದಾಗಿ ನಾವು ಧ್ಯಾನಿಸಿ ಬಂದಿದ್ದೇವೆ. ದೈವಾಶ್ರಿತರು ಸುರಕ್ಷಿತರು. ನೋಡಿ, ಕೀರ್ತನೆ 91ನೇ ಅಧ್ಯಾಯವನ್ನು ನಾವು ಧ್ಯಾನಿಸಿ ಬರಬೇಕಾದ್ರೆ 1, 2, 3 ವಾಕ್ಯವನ್ನು ಧ್ಯಾನಿಸಿ ಬರ್ಬೇಕಾದ್ರೆ 4ನೇ ವಾಕ್ಯ ಹೇಳ್ತದೆ. ದಯವಿಟ್ಟು ಯಾರಾದರೂ ಒಬ್ರು 4ನೇ ವಾಕ್ಯ ಓದ್ತೀರಾ? ಕೀರ್ತನೆ 91 4ನೇ ವಾಕ್ಯ.
ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಹೆಸರು ಆಶ್ರಯ ಪಡುವೆ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ ಆಶ್ರಯ ಪಡೆಯುವೆ, ನೀ ಆತನ ರೆಕ್ಕೆಗಳಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ನೋಡಿ, ಈ ಮೂರೂ ವಾಕ್ಯಗಳನ್ನು ನಾವು ಚಿಂತಿಸಬೇಕು. ದೈವಾಶ್ರಿತರು ಸುರಕ್ಷಿತರು. ಯಾರು ದೇವರನ್ನು ಆಶ್ರಯಿಸಿಕೊಂಡರು, ದೇವರನ್ನು ಆಶ್ರಯಿಸಿಕೊಂಡವನಿಗೆ ಏನು ಸಲ್ಲುವುದು? ನಾನು ನಿಜವಾಗಿ ನಾನು ಹೇಳಿದ ಅದ್ಭುತಗಳಲ್ಲ. ನಾನು ದೇವರನ್ನ ಆಶ್ರಯಿಸಿಕೊಂಡಿರುವುದು ಸತ್ಯ ಎಂಬುದಾದರೆ, ನೀವು ದೇವರನ್ನು ಆಶ್ರಯಿಸಿಕೊಳ್ಳುವುದು ಸತ್ಯ ಎಂಬುದಾದರೆ, ವಾಕ್ಯ ಹೇಳ್ತದೆ, ಒಂದು ಕೋಳಿ ಮರಿ ಹೇಗೆ ತನ್ನ ಮರಿಗಳನ್ನು ತನ್ನ ತಕ್ಕೆಯಲ್ಲಿ ಇರಿಸಿಕೊಳ್ಳುತ್ತದೋ. ನೋಡಿ, ಕೋಳಿ ನೋಡಿ, ಅದು 10 ಮರಿ ಹಾಕಿದ್ರು ಸಹ, 10 ಮರಿಗಳನ್ನ ಇಟ್ಟರು, 12-15 ಮರಿಗಳನ್ನ ಇಟ್ಟರು ಸಹ, ಆ ಕೋಳಿ ಏನ್ ಮಾಡ್ತದೆ, ತನ್ನ ಗರಿಗಳನ್ನ ತೆಗೆದು ಆ ಗರಿಗಳ ಒಳಗೆ ಎಲ್ಲ ಮರಿಗಳನ್ನ ಕೂಡಿಸಿಕೊಳ್ಳುತ್ತದೆ. ಕೊನೆಗೆ ಅದು ಕುಳಿತುಕೊಳ್ಳುತ್ತದೆ ಆ ಮರಿ. ಹಾಗೆ ದೇವರು ಹೇಳ್ತಾ ಇದ್ದಾರೆ, ಹುದುಗಿಸುವೆನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ. ಹಾಲೆಲೂಯ, ಹಾಲೆಲೂಯ. ಸೇವರಿ ಬಿಡಿ, ಹಾಲೆಲೂಯ. ನೋಡಿ, ಒಂದು ಕೋಳಿ ಮುಂದೆ ನೀವು ಹೋಗಿ, ಒಂದು ಮರಿ ಹಾಕಿರೋ ಕೋಳಿಯ ಮುಂದೆ ಹೋಗಿ, ಒಂದು ಕಾಗೆ ಬರಲಿಕ್ಕೆ ಬಿಡೋದಿಲ್ಲ, ಒಂದು ಹದ್ದು ಬರಲಿಕ್ಕೆ ಬಿಡೋದಿಲ್ಲ, ಒಂದು ಮನುಷ್ಯ ಸಹ, ಬೇರೆ ಮನೆಯ ಪಕ್ಕದ ಮನೆಯವರು ಬಂದರೂ ಸಹ ಬಿಡೋದಿಲ್ಲ, ಕುಟುಂಬದಲ್ಲಿರೋರು ಸಹ ಬಂದರೂ ಬಿಡೋದಿಲ್ಲ, ಕುಕ್ಕಿ ಬಿಡುತ್ತದೆ, ಆರಿ ಕುಗ್ತದೆ. ನೋಡಿ, ಕೋಳಿಯ ಸ್ವಭಾವ ಆರುವ ಸ್ವಭಾವ, ಆದ್ರೆ ಅದು ಆರುವುದನ್ನು ಮರೆತು ಬಿಡುತ್ತದೆ. ಯಾವಾಗ ಅದಕ್ಕೆ ಆರುವಂತಹ ಒಂದು ಸ್ವಭಾವ ಬರ್ತದೆ, ನೆನಪು ಬರ್ತದೆ, ತನ್ನ ಮರಿಗಳನ್ನ ಹಾಕುವಾಗ, ಮರಿ ಮಾಡುವಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು. ಹಾಗೆ ಇಲ್ಲಿ ವಾಕ್ಯ ಹೇಳ್ತದೆ, ಹುದುಗಿಸುವೆನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ. ಆ ದೇವರು ನಿನ್ನನ್ನ ಕೋಳಿಯ ಮರಿಯಲ್ಲಿ, ನನ್ನನ್ನ ಕೋಳಿಯ ಮರಿ ತನ್ನ ತಕ್ಕೆಯಲ್ಲಿ ಇರಿಸಿಕೊಳ್ಳುತ್ತಾನೆ, ಸದಾ ಕಾಯ್ತಾನೆ. ಅದು ಯಾವ ಹಾವು ಬಂದರೂ ಸಹ ಬಿಡುವುದಿಲ್ಲ, ಕೋಳಿ ಕುಕ್ಕಿ ಬಿಡುತ್ತದೆ. ಯಾವ ಪ್ರಾಣಿ ಬಂದರೂ ಕುಕ್ಕಿ ಬಿಡುತ್ತದೆ. ತನ್ನ ಮರಿಯನ್ನು ಸಂರಕ್ಷಿಸಲಿಕ್ಕೆ ತನ್ನನ್ನೇ ಅದು ದಾನವಾಗಿ ಕೊಡಲಿಕ್ಕೆ ಸಿದ್ಧವಾಗಿರ್ತದೆ. ಕ್ರೈಸ್ತನು ಹೀಗೆ ದೇವರನ್ನ ನೀನು ಆಶ್ರಯಿಸಿಕೊಂಡಿದ್ದಾದರೆ, ಹೌದಲ್ಲ ಜೋಸೆಫ್? ದೇವರನ್ನ ನೀನು ಆಶ್ರಯಿಸಿಕೊಂಡಿದ್ದೆ ಆದರೆ ದೇವರು ನಿನ್ನನ್ನ ಸಂಪೂರ್ಣವಾಗಿ ರಕ್ಷಿಸ್ತಾರೆ. ನಿನ್ನ ಜೀವಿತದಲ್ಲಿರುವಂತಹ ಹೋರಾಟಗಳನ್ನ, ನಿನ್ನ ಜೀವಿತದಲ್ಲಿರುವಂತಹ ಸಮಸ್ಯೆಗಳನ್ನ ಅವರು ತೆಗೆದುಕೊಳ್ಳುತ್ತಾರೆ, ರಕ್ಷಿಸ್ತಾರೆ, ಸಂಪೂರ್ಣ ರಕ್ಷಿಸ್ತಾರೆ. ಹಾಗೆ ನಾವು 2ನೇ ವಾಕ್ಯನ ನಾವು ನೋಡಬೇಕಾದ್ರೆ ಪ್ರಿಯರೇ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲ್ಲಿ. ಆತನ ಆಶ್ರಯ ಯಾವಾಗ? ಆ ದೇವರ ಆಶ್ರಯ. ಇಲ್ಲಿ ಈ ಕೋಳಿಯನ್ನು ಕುರಿತು ಹೇಳುತ್ತಾ ಇರುವುದು ಹೌದು, ಆದರೆ ಇಲ್ಲಿ ಆ ಕೋಳಿ ಬೇರೆ ಯಾರು ಅಲ್ಲ, ಆ ದೇವರಾಗಿದ್ದಾರೆ. ಆ ದೇವರಿಗೆ ಹೋಲಿಕೆ ಮಾಡಲಾಗಿದೆ ಈ ಕೋಳಿಯನ್ನ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳಡಿಯಲ್ಲಿ. ಅಂದರೆ ಸದಾಕಾಲ ಆತನು ನಮ್ಮನ್ನು ರಕ್ಷಿಸುತ್ತಾ ಇರುತ್ತಾನೆ. ನೀನು ಹೇಗೆ ಇರಬಹುದು, ನಿನ್ನ ಮುಂದೆ ಎಂತಹ ಬೆಟ್ಟದ ಸಮಸ್ಯೆ ಬರಬಹುದು, ಎಂಥ ಹೋರಾಟ ಬರಬಹುದು, ಆತನು ನಿನ್ನನ್ನು ತನ್ನ ಗರಿಗಳಲ್ಲಿ, ನನ್ನನ್ನು ತನ್ನ ಗರಿಗಳಲ್ಲಿ, ತನ್ನ ಗರಿಗಳ ತಕ್ಕೆಯಲ್ಲಿ ಅವನು ಇರಿಸಿಕೊಳ್ಳುತ್ತಾನೆ. ಇದು ಪ್ರಿಯರೇ ದೇವರ ಪ್ರೀತಿ. ದೇವರನ್ನು ಆಶ್ರಯಿಸಿಕೊಂಡೇ ಕೀರ್ತನೆ 91 ನಾನು ಬಾಯಿಪಾಠ ಮಾಡಿದೆ ಅಂತ ಬಾಯಿಪಾಠ ಮಾಡುವುದಲ್ಲ. ನನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಅನುಭವ ಆಗಬೇಕು. ದೇವರು ನನ್ನೊಂದಿಗೆ ಇದ್ದಾರಾ, ನಾನು ದೇವರೊಡನೆ ಇದ್ದೇನಾ, ಅಥವಾ ದೇವರ ಸಂರಕ್ಷಣೆ ನನಗಿದೆಯಾ ಎಂಬುದನ್ನು ನಾನು ಚಿಂತಿಸಬೇಕು. ನಾವೇನ್ ಮಾಡ್ತೇವೆ ಹೇಳಿ? ಬೇಕಾಗಿರೋದು ಸಿಕ್ಕೋ ತನಕ ಅಲ್ಲೇಲುಯ್ಯ ಅಲ್ಲೇಲುಯ್ಯ, ಬೇಕಾಗಿರೋದು ಸಿಕ್ಕೋ ತನಕ ಅಲ್ಲೇಲುಯ್ಯ ಅಲ್ಲೇಲುಯ್ಯ. ಸಿಕ್ಕಿ ಆದ ಬಳಿಕ ಏನ್ ಹೇಳ್ತಾರೆ? ಸಿಕ್ಕಿ ಆದ ಬಳಿಕ ಏನ್ ಹೇಳ್ತೇವೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸಿಕ್ಕೋ ತನಕ ಮಾತ್ರವೇ ಅಲ್ಲೇಲುಯ್ಯ, ಸಿಕ್ಕಿದ ಮೇಲೆ ಒಳ್ಳೆಲುಯ್ಯ. ಆಯ್ತರಾ? ಅದರಿಂದ ನಾವು ನಮ್ಮ ಜೀವಿತದಲ್ಲಿ ಆ ದೇವರ ಆಶ್ರಯವನ್ನು ನಾವು ಪಡೆದುಕೊಳ್ಳಬೇಕು. ಹಾಗೆ ವಾಕ್ಯದಲ್ಲಿ ನಾವು 3ನೇದಾಗಿ ನಾವು ನೋಡ್ಬೇಕಾದ್ರೆ ನಾವು ನೋಡ್ತೇವೆ, ರಕ್ಷಣೆಯ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ಆ ದೇವರು ನಮಗೆ ಕೊಟ್ಟಂತಹ ವಾಗ್ದಾನದಲ್ಲಿ ರಕ್ಷಣೆ ಇದೆ, ರಕ್ಷಣೆಯ ಒಂದು ಕವಚವಿದೆ. ನೋಡಿ, ಒಂದು ಕೋಳಿನ ನಾವು ನೋಡುತ್ತೇವೆ, ಕೋಳಿ ಮರಿಯ ಮೇಲೆ ಪೂರ್ತಿ ಏನಿದೆ? ಕೋಳಿ ಮೇಲೆ ಏನಿದೆ? ಕೋಳಿಯ ಮೇಲೆ ಏನಿದೆ? ರೆಕ್ಕೆ. ರೆಕ್ಕೆ ಮೇಲೆ ಏನಿದೆ? ರೆಕ್ಕೆ ಒಳಗೆ ಏನಿದೆ? ರೆಕ್ಕೆ ಒಳಗೆ ಏನಿದೆ ಹೇಳಿ ಅಲ್ಲ? ಯಾವುದು?
ರಕ್ಕೆ ಮೇಲೆ ಪುಕ್ಕ ಇದೆ. ಈ ರಕ್ಕೆಗೆ ಪುಕ್ಕ ಇದೆ. ಈ ಪುಕ್ಕ ಇರುವುದರಿಂದ ಅದಕ್ಕೆ ಪೆಟ್ಟು ಕೊಟ್ಟರು ಸಹ ಅದಕ್ಕೇನೂ ಆಗೋದಿಲ್ಲ. ಒಂದು ಕವಚವಿದೆ. ಆ ಕವಚದಲ್ಲಿ ತನ್ನ ಮರಿಗಳನ್ನು ಅದು ಪೋಷಿಸುವಂಥದ್ದು. ಹೀಗೆ ಆಶ್ರಯ ಪಡೆಯುವನಿ ಆತನ ರೆಕ್ಕೆ, ರಕ್ಷಣೆಯ ಕವಚವಿದೆ. ಆತ ದೇವರು ಕೊಡುವಂತ ಮಾತಿನಲ್ಲಿ ರಕ್ಷಣೆ ಇದೆ ಎಂಬುದಾಗಿ. ದೇವರು ಕೊಡುವಂತಹ ಮಾತು ಎಂದಿಗೂ ಮಿಥ್ಯವಾದದಲ್ಲ, ಸತ್ಯವಾದದ್ದು. ದೇವರ ಮಾತು ಮಿಥ್ಯವಾದದಲ್ಲ, ಸತ್ಯವಾದದ್ದು. ಅವರು ಒಮ್ಮೆ ವಾಗ್ದಾನ ಮಾಡಿದ್ದೇ ಆದರೆ ಆ ಮಾತು ತಪ್ಪುವುದಿಲ್ಲ. ತಾನು ಕೊಡುತ್ತೇನೆ ಎಂಬುದಾದರೆ ಕೊಟ್ಟೇ ಕೊಡುತ್ತಾರೆ. ನೋಡಿ, ನಾವು ಸಾರನನ್ನು ನೋಡುತ್ತೇವೆ, ಅಬ್ರಹಾಮನ ಪತ್ನಿ ಸಾರಳನ್ನ ಹಾಗೂ ಅಬ್ರಹಾಮನನ್ನು ನೋಡುತ್ತೇವೆ. ದೇವರು ಅಬ್ರಹಾಮನನ್ನು ಕರೆಯುತ್ತಾರೆ, ಅಬ್ರಹಾಮ ಇಲ್ಲಿ ಬಾ. ಅಬ್ರಹಾಮ ಬರ್ತಾನೆ. ನೋಡು, ನಿನಗೆ ಈ ಪ್ರದೇಶದ ಈ ನಾಡನೆಲ್ಲ ನಿನಗೆ ಸ್ವಾಸ್ಥ್ಯವಾಗಿ ಕೊಟ್ಟಿದ್ದೇನೆ. ಅಬ್ರಹಾಮ ಹೇಳ್ತಾನೆ, ಸ್ವಾಮಿ ನೀವು ನನಗೆ ಏನ್ ಕೊಟ್ರೆ ಏನ್ ಸ್ವಾಮಿ, ನನಗೆ ಅಂತ ಒಂದು ಸಂತತಿ ಕೊಡ್ಲಿಲ್ವಲ್ಲ ಸ್ವಾಮಿ. ನೀನ್ ನನಗೆ ಏನ್ ಆಸ್ತಿ ಕೊಟ್ರೇನು, ಏನ್ ನಾಡು ಕೊಟ್ರೇನು, ಇದು ನನಗೆ ಸೇರೋದಿಲ್ಲ. ನೀ ನನಗೆ ಒಂದು ಪುತ್ರ ಸಂತಾನವನ್ನು ಕೊಡಲಿಲ್ವಲ್ಲ. ದೇವರಲ್ಲಿ ಕೇಳ್ತಾನೆ. ದೇವರು ಅಬ್ರಹಾಮನನ್ನು ನೋಡ್ತಾರೆ. ದೇವರು ಅಬ್ರಹಾಮನನ್ನು ನೋಡಿ ಹೇಳ್ತಾರೆ, ಅಬ್ರಹಾಮ ಬಾ. ಅಬ್ರಹಾಮನ ಕೈ ಹಿಡ್ಕೊಳ್ತಾರೆ, ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾರೆ. ಅಬ್ರಹಾಮನ ಕೈ ನಡ್ಕೊಂಡು ಮನೆಗೆ ಹೊರಗೆ ಕರ್ಕೊಂಡು, ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗ್ತಾರೆ. ಕಡಲ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ ಅಬ್ರಹಾಮನನ್ನ. ಡೇರೆ ಹಾಕಿರುವಂತಹ ಅಬ್ರಹಾಮನ ಬಳಿ ಹೋಗಿ ಕಡಲ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ. ದೇವರು ಹೇಳ್ತಾರೆ, ಒಂದು ಇಡೀ ಮಣ್ಣನ್ನು ತೆಗೆದುಕೋ ಎಂಬುದಾಗಿ ಹೇಳ್ತಾರೆ. ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಇದನ್ನೇ ಎಣಿಸು ಎಂಬುದಾಗಿ. ಅಬ್ರಹಾಮ ಕೇಳಿರ್ಬೋದು, ಏನ್ ಸ್ವಾಮಿ ಈ ಮರಣ ಎಣಿಸುವುದಿಲ್ಲ, ಹೇಗೆ ಎಣಿಸ್ಲಿಕ್ಕೆ ಸಾಧ್ಯ? ಇಲ್ಲ, ಎಣಿಸು. ಅಬ್ರಹಾಮ ಹೇಳಿರ್ಬೋದು, ಸ್ವಾಮಿ ಹೇಗೆ ಎಣಿಸ್ಲಿಕ್ಕೆ ಸಾಧ್ಯ, ಎಷ್ಟಿದೆ ಸ್ವಾಮಿ, ಆಗುದಿಲ್ಲ. ಸರಿ, ಓಕೆ, ನೋಡು ಅಲ್ಲಿ ಮೇಲೆ ನೋಡು, ಆಕಾಶ ನೋಡು, ಅಲ್ಲಿ ನೋಡು, ಆಕಾಶ ನೋಡು. ಮೇಲೆ ನೋಡಿದ, ಎಣಿಸು ಎಂಬುದಾಗಿ, ನಕ್ಷತ್ರಗಳನ್ನು ಎಣಿಸು ಎಂಬುದಾಗಿ. ಅಬ್ರಹಾಮ 1 2 3 4 5 6 ಎಂಬುದಾಗಿ ಎಣಿಸ್ಕೊಂಡೇ ಬಂದ. ತಿರ್ಗಾ ಮರ್ತೋಯ್ತು. ತಿರ್ಗಾ ಈ ಕಡೆ ತಿರುಗಿದ, ಈ ಕಡೆ ಎಣಿಸಿದ. ಹೇಳಿದ, ಸ್ವಾಮಿ ಎಣಿಸ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ದೇವರು ಹೇಳಿದ್ರು ಅಬ್ರಹಾಮನಿಗೆ, ಅಬ್ರಹಾಮ ನಾನು ನಿನಗೆ ಸಂತತಿಯನ್ನು ಕೊಡುವನು. ಹೇಗೆ ಕೊಡುತ್ತೇನೆ ಎಂಬುದಾದರೆ, ಆಕಾಶದ ನಕ್ಷತ್ರಗಳಂತೆಯೂ ಈ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯಾತವಾಗಿಸುವೆನು. ಪ್ರೀಸಲೋ. ಯಾರಿಗೂ ಜೀವನ ಇಲ್ಲ. ಪ್ರೀಸಲೋ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಕೊಡುವಾಗ ತುಂಬಿ ಕುಲುಕಿ ಅದುಮಿ ಮಡಿಲಿಗೆ ಚೆಲ್ಲುತ್ತಾರೆ. ದೇವರು ತನ್ನ ದಾಸನಿಗೆ ಕೊಡುವಾಗ, ದೇವರು ತಾನು ಪ್ರೀತಿಸುವವರಿಗೆ ಕೊಡುವಾಗ, ದೇವರು ತನ್ನನ್ನು ಆಶ್ರಯಿಸಿಕೊಂಡವರಿಗೆ ಕೊಡುವಾಗ ಎಣಿಕೆ ಇಲ್ಲದಾಗಿ ಕೊಡುತ್ತಾರೆ. ಹಾಗೆ ಸಾರಳನ್ನು ನೋಡುತ್ತಾರೆ. ಸಾರಳನಲ್ಲಿ ನೋಡುವಾಗ ನೋಡಿ, ಅಲ್ಲಿ ನಾವು ನೋಡುತ್ತೇವೆ ಸಾರಳಿಗೆ ಸಂಶಯ. ಯಾಕಂದ್ರೆ ಅವಳು ಮುಟ್ಟು ನಿಂತು ಹೋಗಿತ್ತು, ಮುದಿಪ್ರಾಯದವಳಾಗಿದ್ದಳು. 3 ಜನ ದೇವದೂತರಲ್ಲಿ ಬರುವುದನ್ನು ನಾವು ನೋಡುತ್ತೇವೆ. ಸಾರಳಿಗೆ ಹೇಳುವಾಗ, ಅಬ್ರಹಾಮನಿಗೆ ಹೇಳಬೇಕಾದ್ರೆ, ನಾವು ಇನ್ನು ಬರುವ ವರ್ಷದಲ್ಲಿ ಬರುವಾಗ ಇದೇ ಸಮಯದಲ್ಲಿ ನಿನಗೆ ಒಂದು ಮಗನಿರುವನು ಎಂಬುದಾಗಿ. ಸಾರ ನಗಾಡ್ತಾಳೆ. ಆಗ ದೂತರು ಹೇಳ್ತಾರೆ, ಯಾಕೆ ನೀನು ನಗಾಡಿದೆ? ಅಂದ್ರೆ ಆ ನಗುವಿನ ಹಿಂದೆ ಒಂದು ರಹಸ್ಯವಿತ್ತು. ಅವಳು ಹೇಗೆ ಯಾತಕ್ಕಾಗಿ ನಗಾಡಿದಳು ಅಂದ್ರೆ, ನಾನು ಮುದಿಪ್ರಾಯವಾಗಿದ್ದೇನೆ, ನನಗೆ ಮುಟ್ಟು ಸಹ ನಿಂತೋಗಿದೆ, ಅಂದ್ರೆ ಪಿರಡೆ ನಿಂತೋಗಿದೆ, ನನಗೆ ಹೋಗಿ ಮಗು ಆಗ್ತದೆ ಅಂತ ಹೇಳ್ತಾರಲ್ಲ, ಇದು ಹೇಗೆ ಸಾಧ್ಯ? ಪ್ರೀಸಲೋ. ಯಾರಿಗೂ ಜೀವನೇ ಇಲ್ಲ. ವಾಕ್ಯದಲ್ಲಿ ಕೂತ್ಕೊಳ್ತೇವೆ, ಒಬ್ಬರದು ಮಾತ್ರ ಶಬ್ದ ಕೇಳ್ತದೆ, ಇನ್ಯಾರ್ದು ಶಬ್ದ ಕೇಳುವುದಿಲ್ಲ. ಒಬ್ಬರ ಶಬ್ದ ಮಾತ್ರ ಕೇಳ್ತದೆ. ಪ್ರಿಯರೇ, ಅದೇ ನಾನು ಹೇಳಿದ್ದು. ನೋಡಿ, ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ನಾನು ಕೇವಲ ಅಡಿಗೆ ಮಾಡುತ್ತಾ, ಪಾತ್ರೆ ತೊಳಿತಾ, ಮನೆ ಗುಡಿಸ್ತಾ, ಮನೆ ಒರೆಸ್ತಾ, ಮಕ್ಕಳನ್ನ ನೋಡ್ತಾ, ಕಾಲ್ ಮೇಲೆ ಕಾಲು ಹಾಕೊಳ್ತಾ ನಾನು ದೇವರ ವಾಕ್ಯವನ್ನು ಕೇಳುವುದಾದರೆ ನಾನು ವಂಚನೆಗಾರ, ನೀವು ವಂಚನೆಗಾರರು. ದೇವರ ವಾಕ್ಯವನ್ನು ಕೇಳುವಾಗ ನಾನು ದೇವರ ವಾಕ್ಯಕ್ಕೆ ಸ್ಥಾನವನ್ನು ಕೊಡಬೇಕು. ಈಗ ಇಷ್ಟು ಜನ ನೀವಿದ್ದೀರಿ, ಎಷ್ಟು ಜನ ಕಿವಿ ಕೊಡ್ತಾ ಇದ್ದೀರಿ ನಿಮಗೆ ಗೊತ್ತು. ಎಷ್ಟು ಜನ ನೇರ ಸಂಪರ್ಕದಲ್ಲಿದ್ದೀರಿ ಅದು ನಿಮಗೆ ಗೊತ್ತು.
ಇದೇ ನಾನು ಹೇಳಿದ್ದು, ನಾವು ಪ್ರೀತಿಸುವುದು ದೇವರನ್ನ, ಸುಳ್ಳುಗಾರರು ನಾವು. ನಿಜವಾಗಿ ನಾನು ಹೇಳ್ತೇನೆ, ನೀವು ನಿಜವಾಗಿ ದೇವರನ್ನ ಪ್ರೀತಿಸಿದ್ದು ಸತ್ಯವೇ ಆಗಿದ್ದರೆ ನೀವು ಎಲ್ಲ ಕೆಲಸವನ್ನು ಬದಿಗೊತ್ತಿ ಈ ಮುಂದೆ ಬಂದು ಕುತ್ಕೊಳ್ತಾ ಇದ್ದೀರಿ. ನಾನು ನೇರವಾಗಿ ಹೇಳ್ತೇನೆ, ನಾನು ಹಿಂದೆ ಮುಂದೆ ಮಾತನಾಡೋದಿಲ್ಲ. ನೀನು ನಿಜವಾದ ವಿಶ್ವಾಸಿ ಎಂಬುದಾದರೆ ಕೊರತೆಗಳು ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಬ್ರದರ್ ನನ್ನ ಗಂಡ ಬಂದ್ಬಿಟ್ರು, ಅಯ್ಯೋ ಬ್ರದರ್ ನನ್ನ ಮಕ್ಕಳು ಬಂದ್ಬಿಟ್ರು, ಅಯ್ಯೋ ಬ್ರದರ್ ಅಡಿಗೆ ಮಾಡಬೇಕು. ಇಲ್ಲ ಇಲ್ಲ, ನಿನ್ನ ದೇವರಿಗಾಗಿ ನನ್ನ ದೇವರಿಗಾಗಿ ನಾನು ಒಂದು ಅರ್ಧ ಗಂಟೆ ಸಮಯವನ್ನು ಕೊಡಲು ಸಾಧ್ಯವಾಗದೆ ಹೋದರೆ, ಅಥವಾ ನನ್ನ ಅರ್ಧ ಗಂಟೆ ದೇವರ ವಾಕ್ಯವನ್ನು ಕೇಳಲು ನನ್ನ ಸಮಯವನ್ನು ಕೊಡದೆ ಹೋದರೆ ನಾನು ಹೇಗೆ ವಿಶ್ವಾಸಿಯಾಗಲು ಸಾಧ್ಯ? ಅಥವಾ ನಾನು ಹೇಗೆ ದೇವರನ್ನು ಆಶ್ರಯಿಸಿಕೊಂಡಿದ್ದೇನೆ ಎಂದು ಹೇಳಲು ಸಾಧ್ಯ? ಸುಳ್ಳು ಸುಳ್ಳು ಅಲ್ಲ, ದೊಂಬರಾಟ. ಉಪದೇಶಕ್ಕೆ ಹೇಳ್ತಾನೆ, ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ, ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ವ್ಯರ್ಥ. ಎಲ್ಲವೂ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಗಾಳಿಯನ್ನು ಹಿಂಬಟ್ಟಿಕೊಂಡು ಹೋದಂತೆ ವ್ಯರ್ಥ. ಪ್ರಿಯರೇ, ನಾನು ದೇವರನ್ನ ಪ್ರೀತಿಸಲು ಓಕೆ. ಸೊ ಅದರಿಂದ ನಾವು ಓಕೆ ದೇವರ ಪ್ರೀತಿ. ಸೊ ಖಂಡಿತವಾಗಿಯೂ ನಾವು ಪ್ರಾರ್ಥಿಸೋದ್ರಿಂದ ನಾನು ಹೇಳುವುದು ಇಷ್ಟನೇ, ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಕಿವಿಗೊಡಿ. ಆಗ ಖಂಡಿತವಾಗಿಯೂ ರಕ್ಷಣಾ ಕವಚವಿದೆ ಆತನು ಕೊಟ್ಟ ಮಾತಿನಲ್ಲಿ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚುತ್ತಾ, ಅಬ್ಬ ತಂದೆಯೇ ಸ್ತೋತ್ರ ಸ್ವಾಮಿ ದೇವ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಸುಂದರವಾದ ರಾತ್ರಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸುಂದರವಾದ ರಾತ್ರಿಯಲ್ಲಿ ನಮ್ಮ ಸ್ವರವನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಈ ಸುಂದರವಾದ ರಾತ್ರಿಯಲ್ಲಿ ನಾವು ಸಹ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ತಂಡದ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿ, ಈ ಪ್ರಾರ್ಥನಾ ತಂಡದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿ, ಇದನ್ನು ನಿರ್ವಹಿಸುವವರನ್ನು ಆಶೀರ್ವದಿಸಿ. ಅಪ್ಪ ತಂದೆಯೇ, ಈ ದಿನ ಮಲಗಲು ಹೋಗುವಂತಹ ಈ ಕ್ಷಣದಲ್ಲಿ ಎಲ್ಲ ಮಕ್ಕಳು ಹಸನಾಗಿ ಮಲಗುವಂತೆ, ನಿಮ್ಮ ಪ್ರಸನ್ನತೆಯನ್ನು ತುಂಬಿಕೊಳ್ಳುವಂತೆ ಮಾಡಿರಿ ಎಂದು, ಇವರ ಕುಟುಂಬದಲ್ಲಿ ಶಾಂತಿಯು ಸಮಾಧಾನ ನೆಲೆಗೊಳ್ಳಲೆಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೇನ್, ಆಮೇನ್. Praise the Lord. Praise the Lord. May God bless you all. Praise the Lord, brother. Praise the Lord. Praise the Lord. Thank you, brother. ತುಂಬಾ ಚೆನ್ನಾಗಿ ದೇವರ ವಾಕ್ಯ ಕೀರ್ತನೆ 91 ನಮಗೆ ವಿವರಿಸಿಕೊಟ್ಟಿದ್ದಕ್ಕೆ, ಒಳ್ಳೆಯ ರೀತಿಯಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡಿದ್ದಕ್ಕೆ ದೇವರು ನಿಮ್ಮನ್ನು ಇನ್ನೂ ಹೆಚ್ಚು ಆಶೀರ್ವಾದ ಮಾಡಲಿ. ಪವಿತ್ರಾತ್ಮರ ವರವನ್ನು ಕೊಟ್ಟು ನಿಮ್ಮ ಕುಟುಂಬವನ್ನು, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ಕಾಪಾಡಿಕೊಂಡು ಹೋಗಲಿ, ರಕ್ಷಿಸಲಿ. ನಿಮ್ಮನ್ನು ಒಳ್ಳೆ ಆರೋಗ್ಯವನ್ನು ಕೊಟ್ಟು ರಕ್ಷಿಸಿ ಕಾಪಾಡಲೆಂದು ನಾವು ಪ್ರಾರ್ಥಿಸುತ್ತೇವೆ ಬ್ರದರ್. ನಿಮ್ಮ ಪ್ರೇಯರಲ್ಲಿ ಖಂಡಿತವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. May God bless you. Praise the Lord. Thank you.